ನಮಸ್ಕಾರ. ಇಂದು ನಡೆದ ರಾಜಕೀಯ ವಿದ್ಯಮಾನಗಳಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಒಳ್ಳೆಯ ಆಡಳಿತವನ್ನು ನೀಡಿ ಸುದೀರ್ಘ ಆಡಳಿತದಿಂದ ಜನಹಿತಕ್ಕಾಗಿ ದುಡಿದು ಇವತ್ತಿನ ದಿವಸ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಆದುದರಿಂದ ಮರಳಿ ವಿಸ್ತರಣೆಯಾಗುವ ಸಚಿವ ಸಂಪುಟದಲ್ಲಿ ನಮ್ಮ ರೋಣ ತಾಲೂಕಿನ ಜನಪ್ರಿಯ ಶಾಸಕರು ಶ್ರೀ GS ಪಾಟೀಲ್ ಸಾಹೇಬರಿಗೆ ಸಚಿವ ಸ್ಥಾನ ಕೊಡಲೇಬೇಕೆಂದು ಈ ಹಿಂದಿನಿಂದ ಹೋರಾಟ ಮಾಡ್ತಾ ಬಂದಿದ್ದೇವೆ. ಮಾನ್ಯರು 50 ವರ್ಷ ಸುದೀರ್ಘ ರಾಜಕೀಯ ರಂಗದಲ್ಲಿದ್ದು ಜನಹಿತಕ್ಕಾಗಿ ಹಗಲಿರುಳು ದುಡಿದು ಜನರ ಸೇವೆಗಾಗಿ ತಮ್ಮ ಪಯಣವನ್ನ ನೀಡಿದ್ದಾರೆ. ಅದಕ್ಕಾಗಿ 4 ಸಾರಿ ಶಾಸಕರಾಗಿ ಮತ್ತು 2 ಬಾರಿ ನಿಗಮದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ ಅನುಭವ ಇದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಎತ್ತಿ ತರಲು ಅವರು ಕೂಡ ಸಾಕಷ್ಟು ಶ್ರಮವನ್ನು ವಹಿಸಿದ್ದಾರೆ. ಆದುದರಿಂದ ನಾಳೆ ನಡೆಯುವ ಯಾರೇ ಮುಖ್ಯಮಂತ್ರಿ ಆಗಲಿ, ನಾಳೆ ನಡೆಯುವ ಸಚಿವ ಸಂಪುಟದಲ್ಲಿ ಮಾನ್ಯ GS ಪಾಟೀಲ್ ಸಾಹೇಬರಿಗೆ ಸಚಿವ ಸ್ಥಾನ ನೀಡಲೇಬೇಕಂತ ಒಕ್ಕೂರಿನಿಂದ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ತಾರಾಸಿಂಗ್ ಚಂದಪ್ಪ ರಾಠೋಡ್, ಕಾಂಗ್ರೆಸ್ಸಿನ ಹಿರಿಯ ಮುಖಂಡರು, ಗಜೇಂದ್ರಗಡ.